ಹರಿ ಓಂ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವವಿದ್ಯಾನಾಂ ವಿಷಯೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಮಹಾಗಣಪತಿಯೇ ನಮಃ. ಮಹಾಸರಸ್ವತಿಯೇ ನಮಃ. ಗುರುಬಂಧುಗಳೇ, ಈ ದಿನ ಒಂದು ವಿಷಯ ಹೇಳಬೇಕು ಅಂದರೆ, ಸ್ವಪ್ನಗಳು ನಮಗೆ ನಿದ್ದೆಯಲ್ಲಿ ಯಾಕೆ ಬರುತ್ತೆ, ಆ ಸ್ವಪ್ನಗಳಿಂದ ಎಷ್ಟು ವಿಧವಾದ ಸ್ವಪ್ನಗಳು ಬರುತ್ತೆ, ಜಾಗೃತ ಸ್ವಪ್ನ ಸುಷುಪ್ತಿನಲ್ಲಿ ಬರುತ್ತಾ ಅಥವಾ ಸ್ವಪ್ನಗಳಲ್ಲೇ ಬರುತ್ತೆ, ಆ ಸ್ವಪ್ನಗಳು ಯಾವಾಗ ಬಂದರೆ ನಿಜ ಆಗುತ್ತೆ, ಯಾವಾಗ ಬಂದರೆ ನಿಜ ಆಗೋಲ್ಲ, ಇದು ಆ ಜ್ಞಾನ ಹೇಗಿರುತ್ತೆ, ಆ ಸ್ವಪ್ನಗಳಲ್ಲಿ ಎಷ್ಟು ವಿಧಗಳಿದೆ ಅಂತ ಹೇಳ್ತಾರೆ. ಒಂದೊಂದು ವಿಧದಲ್ಲಿ ನೂರಾರು ಬಂದಿರುತ್ತೆ. ಅಂಥದ್ರಲ್ಲಿ ಶುಭ ಸ್ವಪ್ನಗಳು, ಮನುಷ್ಯನಿಗೆ ವಿಷಯದಲ್ಲಿ ಬೇಕಾದ ಸ್ವಪ್ನಗಳು ಅಂತ ಒಂದು, ಭೂವಿಭಾಗದಲ್ಲಿ ಸ್ವಪ್ನಗಳು ಅಂತ, ಅಂತರಿಕ್ಷದಲ್ಲಿರುವಂಥ ಸ್ವಪ್ನಗಳು ಅಂತ ಒಂದು, ಜಲ ಸಂಬಂಧವಾದಂಥ ಸ್ವಪ್ನಗಳು, ಗಾಳಿ ಸಂಬಂಧವಾದ ಸ್ವಪ್ನಗಳು, ಬೆಂಕಿಗೆ ಸಂಬಂಧಪಟ್ಟ ಭೋಜನ ವಿಷಯದಲ್ಲಿ ಸ್ವಪ್ನಗಳು ಬರೋದು, ನಕ್ಷತ್ರಗಳ ವಿಷಯದಲ್ಲಿ ಸ್ವಪ್ನಗಳು ಬರೋದು, ಜ್ಯೋತಿಷ್ಯದಲ್ಲಿ ಸ್ವಪ್ನಗಳು ಬರೋದು, ಮೃಗ ಪಕ್ಷಿಗಳಿಂದ ಅಥವಾ ಪ್ರಾಣಿಗಳಿಂದ ಬರುವಂಥ ಸ್ವಪ್ನಗಳು ಯಾವುದು, ಸ್ವಪ್ನ ಸಂಬಂಧಗಳಿದ್ದರೆ ಯಾವ ಥರ ಸಂಬಂಧಗಳು ಬರುತ್ತೆ ಅಂತ, ನೀರಿನ ಪ್ರಮಾಣ ಎಷ್ಟಾಗುತ್ತೆ ಅಂತ, ಇದೇ ಥರ ಸುಮಾರು ಸ್ವಪ್ನಗಳೆಲ್ಲ ದೈವದತ್ತವಾದ ಸ್ವಪ್ನಗಳು. ನೀವೆಲ್ಲ ಕೇಳಿರ್ತೀವಿ, ರಾಜರು ಮಹಾರಾಜರ ಕೈಯಲ್ಲಿ, ಮುನಿಗಳ ಕೈಯಲ್ಲಿ, ನಮ್ಮ ಪುರಾಣ ಕಥೆಗಳಲ್ಲಿ, ವ್ರತಕಥೆಗಳಲ್ಲಿ ಏನು ಬರುತ್ತೆ ಅಂದರೆ, ಸ್ವಪ್ನದಲ್ಲಿ ಇಂಥ ದೇವರು ಬಂದರು, ಆ ದೇವರು ನಾನು ಇಲ್ಲಿದ್ದೇನೆ, ಇಲ್ಲಿ ನನಗೊಂದು ಗುಡಿ ಕಟ್ಟಿಸು, ನಾನು ಇಲ್ಲಿರ್ತೀನಿ ಅಂತ ಮಹಾರಾಜರಿಗೆ, ಊರಿನ ಪ್ರಮುಖರಿಗೆ ಬಂದಿರೋದು, ಇದೆಲ್ಲ ನೀವು ಕೇಳಿರ್ತೀರಿ. ಅದೇ ಥರ ಋಷಿಗಳಿಗೆ ಮುನಿಗಳಿಗೆ ಇಂಥ ಗರ್ಭದಲ್ಲಿ ನಾನು ಧರಿಸ್ತೀನಿ ಅಂತ ಬರೋದು, ಆ ಗರ್ಭದಲ್ಲಿ ಧರಿಸಿದವ್ರನ್ನ ಈ ಪೂಜೆ ಮಾಡಬೇಕು ಅಂತ ಹೇಳೋದು, ಆ ಮುನಿಗಳು ಋಷಿಗಳು ಪ್ರಾಮಾಣಿಕವಾದ ಇಂಥವ್ರನ್ನೆಲ್ಲ ಮಾಡುವಂಥ ಸ್ವಪ್ನಗಳೆಲ್ಲ ಅನೇಕ ಸ್ವಪ್ನಗಳು ಇರುತ್ತೆ. ಆ ಸ್ವಪ್ನಗಳಲ್ಲಿ ಇವಾಗ ಹೇಳಿದ್ನಲ್ಲ, ಅದರಲ್ಲಿ ಒಂದೊಂದರಲ್ಲಿ ಒಂದು 10 20 ಬೇರೆ ಬೇರೆ ಪ್ರಶ್ನೆಗಳಿರುತ್ತೆ. ಭೂ ಸಂಬಂಧದಲ್ಲಿ ಎಷ್ಟು ಸ್ವಪ್ನಗಳು ಯಾವ ಟೈಪ್ ಬರುತ್ತೆ, ಅಂತರಿಕ್ಷಕ್ಕೆ ಸಂಬಂಧಪಟ್ಟಿದ್ದು ಯಾವ ಟೈಪ್ ಬರುತ್ತೆ, ಜಲಾಂಗಕ್ಕೆ ಸಂಬಂಧಿಸಿದ್ದು, ಇದು ಬಂಗಾರ ಇಂಥದ್ದೆಲ್ಲ ತೊಗೊಂಡಾಗ ಏನು ಸ್ವಪ್ನಗಳು, ಅದರಲ್ಲಿ ಕಳ್ತನವಾದರೆ ಏನೋ, ಬಂಗಾರ ಕೊಂಡ್ಕೊಂಡ್ರೆ ಏನೋ, ಅಥವಾ ನಾನು ಅದು ಧರಿಸ್ಕೊಂಡ್ರೆ ಏನೋ, ಬರೀ ಮೈನಲ್ಲಿದ್ದರೆ ಏನೋ, ಇದೆಲ್ಲ ಬರುತ್ತೆ. ಅದೆಲ್ಲ ಒಂದೊಂದು ಪ್ರತಿ ಒಂದು ಸಲಿನ ಒಂದೊಂದು ವಿಷಯ ತಗೊಂಡೆ ಇದು ಮಾಡೋಣ ಅಂತ ಒಂದು ಉದ್ದೇಶದಿಂದ ಇವತ್ತು ಬರೀ ಪೀಠಿಕೆ ಹೇಳಿದ್ದೀನಿ, ಸ್ವಪ್ನಗಳ ಬಗ್ಗೆ ಪೀಠಿಕೆ ಹೇಳಿದ್ದೀನಿ. ಈ ಪೀಠಿಕೆ ನಿಮಗೆ ಇತ್ತಾದರೆ ಮುಂದೆ ಎಲ್ಲ ಸ್ವಪ್ನಗಳ ವಿಷಯದಲ್ಲೇ ನಾನು ಕಂಟಿನ್ಯೂ ಮಾಡಬೇಕು ಅಂತಿದ್ದೀನಿ. ಅದಕ್ಕೆ ನಿಮ್ಮ ಪ್ರೋತ್ಸಾಹ ಇದ್ದರೆ ನಾನು ಕಂಟಿನ್ಯೂ ಮಾಡ್ಬೋದು ಅಂಥೇಳಿ ಇವತ್ತಿನ ದಿವಸ ಇದನ್ನು ನಿಲ್ಲಿಸ್ತಾ ಇದ್ದೇನೆ. ಮುಂದಿನ ವಾರದಿಂದ ಪ್ರತಿ ವಿಷಯದಲ್ಲೇ ಒಂದೊಂದು ಸ್ವಪ್ನನ ಬರೀತಾ ಬರ್ತೀನಿ, ಹೇಳ್ತಾ ಬರ್ತೀನಿ. ಅದನ್ನು ಕೇಳಿ ನೀವು ನಿಮ್ಮ ಅನುಸರಿಸ್ಕೊಳ್ಳಿ ಹೇಳ್ತಾ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಈ ವಿಷಯನ ಇಲ್ಲಿಗೆ ನಿಲ್ಲಿಸಿದ್ದೀನಿ ಗುರು.